ತುಂಗಭದ್ರಾ ಡ್ಯಾಮ್ ಕ್ರಸ್ಟ್ ಗೇಟ್ಗಳ ತೆರವು ಕಾರ್ಯಾಚರಣೆ ನೋಡಿದ್ರೆ ಮೈ ಜುಮ್ ಅನಿಸುತ್ತೆ. ಕಾರ್ಮಿಕರ ರೋಚಕ ಕಾರ್ಯಾಚರಣೆ ಅದು. ಡ್ಯಾಮ್ ಆಳಕ್ಕೆ ಇಳಿದು ಗೇಟ್ಗಳನ್ನು ತೆರವು ಮಾಡುವ ಕಾರ್ಯ ಅದು ರೋಚಕವಾಗಿದೆ. ಕಳೆದ ಹಲವು ದಿನಗಳಿಂದ ನಡೆಯುತ್ತಿರುವಂಥ ಗೇಟ್ ತೆರವು ಕಾರ್ಯ ಅದು. ತುಂಗಭದ್ರಾ ಜಲಾಶಯಕ್ಕೆ ಮರುಜೀವ ನೀಡುವಂಥ ಕೆಲಸ ನಡೀತಾ ಇದೆ. ಹೊಸಪೇಟೆಯ ಹೊರವಲಯದಲ್ಲಿರುವಂಥ ತುಂಗಭದ್ರಾ ಜಲಾಶಯ ಇದು. ಈ ಜಲಾಶಯದ ರಾಜ್ಯದ ಅತಿದೊಡ್ಡ ಎರಡನೇ ಜಲಾಶಯ ಎನ್ನುವ ಖ್ಯಾತಿ ಇದೆ. 3 ರಾಜ್ಯಗಳ 15 ಲಕ್ಷ ಕೃಷಿ ಜಮೀನಿಗೆ ಇದು ನೀರು ಒದಗಿಸುತ್ತೆ. ಕಳೆದ ವರ್ಷ 19 ಗೇಟ್ಗಳು ಕೊಚ್ಚಿಕೊಂಡು ಹೋಗಿದ್ದ ಕಾರಣಕ್ಕಾಗಿ 33 ಕೃಷಿ ಗೇಟ್ಗಳನ್ನು ಬದಲಿಸಬೇಕು ಅಂಥೇಳಿ ತೀರ್ಮಾನವನ್ನು ಮಾಡಲಾಗಿತ್ತು. ಅದಕ್ಕೆ ತಜ್ಞರು ಕೂಡ ವರದಿಯನ್ನು ಸಲ್ಲಿಸಿದರು. ಸದ್ಯ ಹಳೆಯ ಗೇಟ್ಗಳನ್ನು ತೆಗೆದು ಹೊಸ ಗೇಟ್ಗಳನ್ನು ಅಳವಡಿಕೆ ಮಾಡುವಂಥ ಕೆಲಸ ಇದು. 52 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಲಸ ನಡೀತಾ ಇದೆ. ಚಾಲನೆ ಸಿಕ್ಕಿದೆ. 73 ವರ್ಷಗಳ ಕಾಲ ನೀರು ಸಂಗ್ರಹಿಸಿದ್ದಂಥ ಅಣೆಕಟ್ಟಿದು. 2024ರ ಆಗಸ್ಟ್ 10ರಂದು ರಾತ್ರಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿತ್ತು. ಚೈನ್ ಲಿಂಕ್ ತುಂಡಾಗಿ 19ನೇ ಕ್ರಸ್ಟ್ ಗೇಟ್ನಲ್ಲಿ ನೀರು ಕೊಚ್ಚಿ ಹೋಗಿತ್ತು. ಒಂದೇ ವಾರದಲ್ಲಿ ಸ್ಟಾಪ್ ಲಾಗ್ ಗೇಟ್ ಅಳವಡಿಕೆ ಮಾಡಲಾಗಿತ್ತು. ಸ್ಟಾಪ್ ಲಾಗ್ ಗೇಟ್ ಅಳವಡಿಕೆ ಮಾಡಿ ನೀರು ಪೋಲಾಗದಂತೆ ತಡೆ ಒಡ್ಡಿದ್ರು. ಇದೀಗ ಶಾಶ್ವತವಾಗಿ ಅದಕ್ಕೆ ಪರಿಹಾರವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ.